ಜಯ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರಾದ ಮುತ್ತಪ್ಪ ರೈ ಅವರ ಕಿರಿಯ ಮಗ ರಿಕ್ಕಿ ರೈ ಅವರ ಮೇಲೆ ಗುಂಡಿನ ದಾಳಿ ನಡೆಸಿದ ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸಬೇಕು ಹಾಗೂ ಸೂಕ್ತ ಭದ್ರತೆಯನ್ನು ಒದಗಿಸಬೇಕು ಎಂದು ಲಕ್ಷ್ಮೇಶ್ವರ ತಾಲೂಕಿನ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಲಕ್ಷ್ಮೇಶ್ವರ ತಾಲೂಕಿನ ತಹಸೀಲ್ದಾರ್ ಮೂಲಕ ಗೃಹ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೇಶ್ವರ ತಾಲೂಕಿನ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ರಮೇಶ್ ಎಂ ಹಂಗನಕಟ್ಟಿ, ನಗರ ಘಟಕದ ಅಧ್ಯಕ್ಷರಾದ ಸುಲೇಮಾನ ಆಡೂರ್, ಗೌರವಾಧ್ಯಕ್ಷರಾದ ಇಸಾಕ್ ಬಾಷಾ ಹರಪನಹಳ್ಳಿ, ಎಸ್ಟಿ ಘಟಕದ ಅಧ್ಯಕ್ಷರಾದ ಬಸಣ್ಣ ಮೇಲ್ಮುರಿ, ಉಪಾಧ್ಯಕ್ಷರಾದ ರುದ್ರಗೌಡ ಪಾಟೀಲ್, ಇರ್ಫಾನ್ ಹರಪನಹಳ್ಳಿ, ಬಸವಣ್ಣಪ್ಪ ಸಾಮುಕಿ, ಪರಶುರಾಮ್ ಕಿಳ್ಳಿಕ್ಯಾತರ, ಮಹಮ್ಮದ್ ಯೂಸುಫ್ ಕೊರಗೇರಿ, ಮಾಳಪ್ಪ ಹರಿಜನ್, ಸೋಮಣ್ಣ ಮೇಲ್ಮುರಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ನಾಗರಾಜ್ ಲಮಾಣಿ, N+ ನ್ಯೂಸ್, ಲಕ್ಷ್ಮೇಶ್ವರ. ಮಾಧ್ಯಮ ಮಿತ್ರರು ಎಲ್ಲರ ಸಮ್ಮುಖದೊಳಗೆ ಮತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಗೃಹ ಮಂತ್ರಿಗಳಿಗೆ ಹಾಗೂ ನಮ್ಮ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಲಕ್ಷ್ಮೇಶ್ವರ ತಾಲೂಕು ಜೈ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಮನವಿ ಮಾಡಬೇಕು. ಖಂಡಿಸುತ್ತೇವೆ. ಇಂಥ ಘಟನೆಗಳು ನಡೆಯಬಾರದು ಹಾಗೂ ನಮ್ಮ ರಿಕ್ಕಿ ರೈ ಅವರಿಗೆ ಏನು ಗೃಹ ಮಂತ್ರಿಗಳು ಕರ್ನಾಟಕ ಸರ್ಕಾರ ಬಂದೋಬಸ್ತನ್ನು ಒದಗಿಸಬೇಕು ಅಂತ ಹೇಳಿ ನಾನು ಈ ಮುಖಾಂತರ ನಮ್ಮ ರೈತರ ಪರವಾಗಿ ನಾನು ವಿನಂತಿಸಿದ್ದೇನೆ.